ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಿದ್ದ ದೊಡ್ಡ ಮನೆ ಮಕ್ಕಳ 3 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರ್ತಿವೆ. ಮಾರ್ಚ್ ತಿಂಗಳಿನಿಂದ ಶುರುವಾಗಿರುವ ದೊಡ್ಡ ಮನೆ ದರ್ಬಾರ್ ಏಪ್ರಿಲ್ವರೆಗೂ ಮುಂದುವರೆದಿದೆ. ಮೊದಲು ಹಿರಿಯಣ್ಣ ಶಿವಣ್ಣ ಮಾರ್ಚ್ 8ಕ್ಕೆ ಕರ್ನಾಟಕ ದಮನಕ ಸಿನಿಮಾದ ಮೂಲಕ ಭರ್ಜರಿ ಓಪನಿಂಗ್ ಮಾಡಿದ್ರು. ನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜಾಕಿ ಕೂಡ ಹೊಸ ಸಿನಿಮಾಗಳಂತೆ ಯಶಸ್ವಿ ಪ್ರದರ್ಶನಗೊಂಡಿತ್ತು. ಅಷ್ಟೇ ಅಲ್ಲದೆ ದಾಖಲೆಯ ಕಲೆಕ್ಷನ್ ಕೂಡ ಮಾಡಿತ್ತು. ಹಳೆಯ ಸಿನಿಮಾ ಆದರೂ ಕೂಡ ಜನ ಮುಗಿಬಿದ್ದು ಜಾಕಿ ದರ್ಶನವನ್ನ ಮಾಡಿದ್ರು. ಇದಾದ ಬಳಿಕ ಯುವರಾಜ್ ಕುಮಾರನ ಎಂಟ್ರಿ ಬಾಕಿ ಇತ್ತು. ಮಾರ್ಚ್ 29ಕ್ಕೆ ಯುವ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡ್ತಾ ಇದೆ. ಒಂದೇ ತಿಂಗಳಲ್ಲಿ ರಾಜ್ ಕುಟುಂಬದ 3 ಸಿನಿಮಾಗಳು ತೆರೆಕಂಡು ಯಶಸ್ವಿಯಾಗಿದ್ದು ಇದೇ ಮೊದಲು ಎನ್ನಬಹುದು. ಶಿವರಾಜ್ ಕುಮಾರ್ ಮಾರ್ಕೆಟ್ ಇದೀಗ ರಾಜ್ಯದ ಹೊರಗೂ ವ್ಯಾಪಿಸಿದೆ. ಹಾಗಾಗಿ ಕರ್ನಾಟಕ ದಮನಕ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಅದು ಅಲ್ಲದೆ ಪ್ರಭುದೇವ ಕೂಡ ಈ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರಿಂದ ಕಡೆ ಪಕ್ಷ ತಮಿಳಿನಲ್ಲಾದರೂ ಈ ಸಿನಿಮಾ ಡಬ್ ಆಗಿ ಬಿಡುಗಡೆಯಾಗುತ್ತೆ ಎನ್ನುವ ಭರವಸೆ ಇತ್ತು. ಅದು ಅಲ್ಲದೆ ಜೈಲರ್ ಮತ್ತು ಕ್ಯಾಪ್ಟನ್ ಮಿಲ್ಲರ್ ಚಿತ್ರಗಳ ಬಳಿಕ ಸೆಂಚುರಿ ಸ್ಟಾರ್ಗೆ ತಮಿಳುನಾಡಿನಲ್ಲೂ ಕೂಡ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿದ್ರೆ ಕರ್ನಾಟಕ ದಮನಕ ತಮಿಳಿನಲ್ಲಿ ತೆರೆಕಂಡು ಗಳಿಕೆಯ ಲೆಕ್ಕಾಚಾರದಲ್ಲಿ ಇನ್ನಷ್ಟು ಮುಂದೆ ಇರಬಹುದಿತ್ತು. ಈ ವಿಷಯ ಶಿವಣ್ಣನ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿತು. ಏನೇ ಆದರೂ ಬರೀ ಕನ್ನಡದಲ್ಲೇ ತೆರೆಕಂಡಿರುವ ಕರ್ನಾಟಕ ದಮನಕ ಉತ್ತಮ ಗಳಿಕೆಯನ್ನ ಕಂಡಿದೆ. ರಾಜ್ಯದ ಹಲವೆಡೆ ಇಂದಿಗೂ ಕೂಡ ಪ್ರದರ್ಶನವನ್ನ ಕಾಣ್ತಾ ಇದೆ. ಇತ್ತೀಚಿನ ಸಿನಿಮಾಗಳು ಒಂದು ವಾರ ಪ್ರದರ್ಶನ ಕಾಣುವುದೇ ದೊಡ್ಡ ವಿಚಾರವಾಗಿರುವಾಗ ಈ ಚಿತ್ರ 25 ದಿನಗಳನ್ನ ಪೂರೈಸಿ ಮುನ್ನುಗ್ಗುತ್ತಾ ಇದೆ. 2010ರಲ್ಲಿ ತೆರೆಕಂಡು ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿದ್ದ ಜಾಕಿ ಸಿನಿಮಾ 14 ವರ್ಷಗಳಾದರೂ ತನ್ನ ಚಾಮ್ ಕಳೆದುಕೊಂಡಿಲ್ಲ. ರಾಜ್ಯಾದ್ಯಂತ 175ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದ್ದ ಜಾಕಿ ರಿಲೀಸ್ ಆದ ಮೊದಲ ದಿನ 1.5 ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಹೊಸ ಸಿನಿಮಾಗಳು ನಾಚುವಂತೆ ಹಣವನ್ನ ಬಾಚಿಕೊಂಡಿತ್ತು. ಮರುಬಿಡುಗಡೆಯಾಗಿ ದಾಖಲೆ ಬರೆದ ಸಿನಿಮಾಗಳ ಪಟ್ಟಿಗೆ ಜಾಕಿ ಸೇರಿಕೊಂಡಿತ್ತು. ಈ ಸಿನಿಮಾ ಮೊದಲ ವಾರ ಅಂದಾಜು 3 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಎನ್ನಲಾಗಿದೆ. ಈ ಸಿನಿಮಾದ ಒಟ್ಟು ಗಳಿಕೆಯ ಬಗ್ಗೆ ಅಧಿಕೃತ ಮಾಹಿತಿ ಹೊರಬರಬೇಕಿದೆ. ಯುವ ಚಿತ್ರಕ್ಕೆ ಒಬ್ಬ ಸ್ಟಾರ್ ನಟನಿಗೆ ಸಿಗುವಂತಹ ಆರಂಭ ಸಿಕ್ಕಿತ್ತು. IPL ಅಬ್ಬರದ ನಡುವೆಯೂ ಕೂಡ ಯುವ ಉತ್ತಮ ಗಳಿಕೆ ಕಂಡಿತು. ಮೊದಲ 3 ದಿನ ಈ ಸಿನಿಮಾ ಅಂದಾಜು 6 ಕೋಟಿ ಗಳಿಕೆ ಕಂಡಿದೆ ಅಂತ ವಿತರಕರ ವಲಯದಿಂದ ಕೇಳಿಬಂದಿತ್ತು. ಯುವ ತೆರೆ ಕಂಡು 1 ವಾರ ಆಗುತ್ತಾ ಬಂದಿದ್ದು ಸಿನಿಮಾ ಬಗ್ಗೆ ಒಳ್ಳೆಯ ವಿಮರ್ಶೆಗಳು ಕೇಳಿ ಬರ್ತಾ ಇದ್ದು ಇದರ ಗಳಿಕೆ ಕೂಡ ಚೇತರಿಕೆಯನ್ನ ಕಾಣ್ತಾ ಇದೆ. ಒಟ್ನಲ್ಲಿ ಯುವನ 1 ವಾರದ ಗಳಿಕೆ 10 ಕೋಟಿಗೂ ಹೆಚ್ಚಾಗುವ ನಿರೀಕ್ಷೆ ಇದೆ. 2ನೇ ವಾರವೂ ಕೂಡ ಯುವನ ಅಬ್ಬರ ಮುಂದುವರೆದರೆ ಮೊದಲ ಚಿತ್ರದಲ್ಲೇ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳ ನಾಯಕರ ಲಿಸ್ಟ್ನಲ್ಲಿ ಯುವರಾಜ್ ಕುಮಾರ್ ಹೆಸರು ಸೇರಿಕೊಳ್ಳಲಿದೆ. ಒಟ್ಟಾರೆ ಮಾರ್ಚ್ ತಿಂಗಳು ರಿಲೀಸ್ ಆಗಿರುವ ರಾಜ್ ಕುಟುಂಬದ 3 ನಾಯಕರ ಸಿನಿಮಾಗಳು ಯಶಸ್ವಿಯಾಗಿರುವುದು ಅಭಿಮಾನಿ ದೇವರುಗಳ ಸಂಭ್ರಮ ಟ್ರಿಪಲ್ ಮಾಡಿದೆ. ಸೂಪರ್ ಆಗಿದೆ. ಪವರ್ ಸ್ಟಾರ್ ಬಂದ್ಬಿಟ್ಟವ್ರೆ ಸರ್ ಫಿಲಮ್ಗೆ. ಕ್ಲೈಮ್ಯಾಕ್ಸ್ ಹೈಲೈಟ್ ಸರ್ ತುಂಬ ಚೆನ್ನಾಗಿದೆ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಇಂತ ತುಂಬಾನೇ ಸೂಪರ್ ಆಗಿದೆ. ನೆಕ್ಸ್ಟ್ ಪವರ್ ಸ್ಟಾರು ಬಂದಿದ್ದಾರೆ ಆಲ್ರೆಡಿ. ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ನೋಡ್ಬೋದು. ಸೂಪರ್ ಆಗಿದೆ ಫಿಲಮ್. ಸೂಪರ್ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಸರ್. ದೊಡ್ಡ ಮನೆ ಕರ್ನಾಟಕದಲ್ಲಿ ಯಾವತ್ತಿರ ದೊಡ್ಡ ಮನೆನೇ. ಇವತ್ತಿಂದ ಹೊಸ ಅಧ್ಯಾಯ ಶುರು ಆಗಿದೆ. ಇನ್ಮೇಲೆ ತುಂಬಾ ಗಜನೆ ಮಾಡುತ್ತೆ ನೋಡಿ. ಚೆನ್ನಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.